ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. IPL ಗೆಲುವಿನ ಸಂಭ್ರಮದಲ್ಲಿದ್ದ ರಾಜ್ಯಕ್ಕೆ ದೊಡ್ಡ ಆಘಾತ ಬಂದು ಎರಗಿದೆ. RCB ತಂಡದ ಸಂಭ್ರಮಾಚರಣೆ ವೇಳೆ ಭೀಕರ ದುರಂತ ನಡೆದು ಹೋಗಿದೆ. ಕಾಲು ತುಳಿತ ಉಂಟಾಗಿದೆ. ಕನಿಷ್ಠ 11ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ತಿರ ಈ ಘಟನೆ ನಡೆದಿದೆ. ಗೆಲುವಿನ ಸಂಭ್ರಮಾಚರಣೆ ಮಾಡೋಕೆ ಅಂತ RCB ಟೀಮ್ ವಿಧಾನಸೌಧ ಮುಂಭಾಗದಲ್ಲಿ CM DCM ಕೊಟ್ಟ ಸನ್ಮಾನ ಸ್ವೀಕರಿಸಿ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋದಿತ್ತು. ಅಲ್ಲಿಗೆ ಜನ ಮುಗಿಬಿದ್ದು ಈ ಘಟನೆಯಾಗಿದೆ. ಚಿಕ್ಕ ಜಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಒಟ್ಟಿಗೆ ಬಂದು ಸೇರಿ ಈ ಅನಾಹುತ ನಡೆದಿದೆ. ಮಾಹಿತಿ ಪ್ರಕಾರ ಜನ ಮೋರಿಯಾ ಸ್ಲ್ಯಾಬ್ ಮೇಲೆ ನಿಂತುಕೊಂಡಿದ್ರು. ಆ ಸ್ಲ್ಯಾಬ್ ಕುಸಿದ ಕಾರಣದಿಂದಾಗಿ ಕೆಲವರು ಆಘಾತಕ್ಕೊಳಗಾಗಿ ದಿಕ್ಕಾಪಾಲಾಗಿದ್ದಾರೆ. ಹೀಗಾಗಿ ಅಲ್ಲಿ ಚೈನ್ ರಿಯಾಕ್ಷನ್ ಆಗಿ ಕಾಲು ತುಳಿತ ಉಂಟಾಗಿದೆ. ಈಗ ಆಲ್ರೆಡಿ ನೂರಾರು ಜನ ಅಸ್ವಸ್ಥರಾಗಿರೋ ಮಾಹಿತಿ ಸಿಗ್ತಾ ಇದೆ. ಕೆಲ ಕಡೆಯಂತೂ ಖುದ್ದು ಪೊಲೀಸರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಜನ ಕುಸ್ತು ಬಿದ್ದಿದ್ದಾರೆ, ಕೆಲವು ಜೀವ ಹೋಗ್ಬಿಟ್ಟಿದೆ, ಕೆಲವರು ಈಗಲೋ ಆಗ್ಲೋ ಅನ್ನೋ ಥರದಲ್ಲಿದ್ದಾರೆ. ಹೊರ ಕೂಡಲೇ ಕರ್ಕೊಂಡು ಹೋಗೋಣ ಅಂದರೆ ಎಲ್ಲ ಕಡೆ ಕ್ರೌಡ್, ಎಲ್ಲ ಕಡೆ ಬ್ಲಾಕ್ ಆಗಿ ಹೋಗಿದೆ. ಪೊಲೀಸರು ಅವರೇ ಅಸಹಾಯಕರಾಗಿ, ದಿಗ್ಭ್ರಮೆಗೊಳಗಾಗಿ, ಆತಂಕದಲ್ಲಿ ತಮ್ಮ ಟೊಪ್ಪಿಯೆಲ್ಲ ತೆಗೆದು ಗಾಳಿ ಹಾಕಿ ಏಳೋ ಅಂತ ಹೇಳಿ ಪ್ರಯತ್ನ ಪಡ್ತಿದ್ದು ಮನ ಕಲುಕೋ ರೀತಿ ಇತ್ತು. ಅದು ಎಷ್ಟಾಗುತ್ತೋ ಅಷ್ಟು ಬೇಗ ಗಾಯಗೊಂಡವರನ್ನ, ಅಸ್ವಸ್ಥರಾದವರನ್ನ, ಬಿದ್ದು ಹೋದವರನ್ನ ಹತ್ತಿರ ಇದ್ದಂಥ ಈ ವೈದೇಹಿ ಆಸ್ಪತ್ರೆಗೆ, ಮುಂಚೆ ಮಲ್ಯ ಹಾಸ್ಪಿಟ್ಲ್ ಅಂತಿತ್ತು, ಈಗ ವೈದೇಹಿ ಆಸ್ಪತ್ರೆ ಆಗಿದೆಯಲ್ಲ ವಿಠಲ್ ಮಲ್ಯ ರಸ್ತೆಯಲ್ಲಿ, ಅಲ್ಲಿಗೆ ಬೌರಿಂಗ್ ಆಸ್ಪತ್ರೆಗೆ, ಸಮೀಪದ ಈ ರೀತಿಯ ಆಸ್ಪತ್ರೆಗಳಿಗೆ ಕೂಡಲೇ ರವಾನೆ ಮಾಡಲಾಯಿತು. ಗಂಭೀರವಾಗಿರೋರನ್ನ ICUಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಈ ಹಠಾತ್ ಬೆಳವಣಿಗೆ ಸರ್ಕಾರದ ಒಳಗೂ ತಲ್ಲಣಕ್ಕೆ ಕಾರಣ ಆಗಿದೆ. CM ಸಿದ್ದರಾಮಯ್ಯ, ಗೃಹ ಮಂತ್ರಿ G ಪರಮೇಶ್ವರ್ ತುರ್ತಾಗಿ ಮೀಟ್ ಮಾಡಿ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿಗಳು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಇತ್ತ ವೈದೇಹಿ ಆಸ್ಪತ್ರೆಯ ವೈದ್ಯರು ಮಾತನಾಡಿ, ನಮ್ಮ ಆಸ್ಪತ್ರೆಗೆ ಒಟ್ಟು 16 ಮಂದಿಯನ್ನ ಕರ್ಕೊಂಡ್ಬರಲಾಗಿತ್ತು. ಅವರಲ್ಲಿ 4 ಜನ ಬರುವಾಗಲೇ ಪ್ರಾಣ ಕಳ್ಕೊಂಡಿದ್ರು. ಅವರೆಲ್ಲ ಉಸಿರುಗಟ್ಟಿ ಮೃತಪಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ಹೇಳಿದ್ದಾರೆ. ಇನ್ನು ಘಟನೆ ಬಳಿಕ ಮೆಟ್ರೋ ಟ್ರೈನ್ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ವಿಧಾನಸೌಧ ನಿಲ್ದಾಣದಲ್ಲಿ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು. ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಿಗೆ 3,000-4,000 ಸಾವಿರ ಜನ ಒಂದು ಕಡೆಗೆ ಸೇರಿದ್ರು. ಆದರೆ ಪೊಲೀಸರು ಮಾತ್ರ ಕೆಲವು ಸಂಖ್ಯೆಯಲ್ಲಿದ್ರು. ಆಂಬ್ಯುಲೆನ್ಸ್ ತುಂಬಾ ಹೊತ್ತಿನ ತನಕ ಬರಲಿಲ್ಲ, ಹತ್ತಿರದಲ್ಲೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಏನೋ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ ಬಹುತೇಕರು ಪುಟ್ಟ ಮಕ್ಕಳಿದ್ದಾರೆ, ಯುವ ಅಭಿಮಾನಿಗಳಿದ್ದಾರೆ. ಮೃತರನ್ನ 8 ವರ್ಷದ ಡಿಂಪಲ್, 19 ವರ್ಷದ ಭೂಮಿಕ್, 19 ವರ್ಷದ ಸಹನಾ, 21 ವರ್ಷದ ಶ್ರವಣ್, 13 ವರ್ಷದ ದಿವ್ಯಾಂತಿ, 26 ವರ್ಷದ ದಿಯಾ, 26 ವರ್ಷದ ಪೂರ್ಣಚಂದ್ರ, 26 ವರ್ಷದ ದಿವ್ಯಾ ಅಂತ ಗುರುತಿಸಲಾಗಿದೆ. ಮತ್ತೊಬ್ರು 35 ವರ್ಷದ ವ್ಯಕ್ತಿ ಕೂಡ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ದುರಂತ ಅಂದ್ರೆ ಇಷ್ಟೆಲ್ಲ ಆದರೂ ಕೂಡ ಜನ ಅಲ್ಲಿಂದ ಜಾಗ ಖಾಲಿ ಮಾಡ್ತಿಲ್ಲ. ಆಟಗಾರರು ಹೋಗ್ತಾ ಇದ್ದ ಬಸ್ ಹಿಂಬಾಲಿಸಿ ಅಲ್ಲೂ ಕೂಡ ದಾಂಧಲೆ ಸೃಷ್ಟಿ ಮಾಡಿದ್ದಾರೆ. ಪರಿಣಾಮ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದಕ್ಕೂ ಮೊದಲು RCB ತಂಡವನ್ನು DCM DK ಶಿವಕುಮಾರ್ ಏರ್ಪೋರ್ಟ್ನಲ್ಲಿ ವೆಲ್ಕಮ್ ಮಾಡಿಕೊಂಡಿದ್ರು. ಭಾರೀ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡೋದು ಅಂತ ಲೆಕ್ಕಾಚಾರ ಇತ್ತು ಇವರಿಗೆಲ್ಲ. ಆದರೆ ತಯಾರಿ ಇಲ್ಲದ ಕಾರಣ ಅದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಸರ್ಕಾರ ದಿಢೀರಂತ ವಿಧಾನಸೌಧದ ಮುಂದೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ಬಿಡ್ತು ಇದ್ದಕ್ಕಿದ್ದಂತೆ. ಹಾಗೆ ಸನ್ಮಾನ ತಗೊಂಡು ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ದುರಂತ ಉಂಟಾಗಿದೆ. ಇದರಿಂದ ರೊಚ್ಚಿಗೆದ್ದ RCB ಅಭಿಮಾನಿಗಳು ವಿಧಾನಸೌಧ ಮುಂಭಾಗದಲ್ಲೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕಲ್ಲು ತೂರಾಟ ಆಗಿದೆ. ಬಾಟ್ಲಿ, ಕೈಗೆ ಸಿಕ್ಕ ವಸ್ತುಗಳನ್ನು ವಿಧಾನಸೌಧ ಆವರಣಕ್ಕೆ ಬಿಸಾಡಿದ್ದಾರೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಇನ್ನು ಕಾಲ್ ತುಳಿತ ಬಗ್ಗೆ ಸರ್ಕಾರ ರಿಯಾಕ್ಟ್ ಮಾಡಿದೆ. ರಾಜ್ಯದ ಬಳಿ ಕ್ಷಮೆಯಾಚನೆ ಮಾಡಿದ್ದಾರೆ DCM DK ಶಿವಕುಮಾರ್. ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗದಷ್ಟು ಜನ ಬಂದರು. ನಮ್ಮ ಪೊಲೀಸ್ ಇಲಾಖೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ನಾವು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀವಿ ಅಂತ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅಂತೂ ನಮ್ಮ ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು. ವಿಧಾನಸೌಧದ ಎದುರುಗಡೆ 1 ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು. ವಿಧಾನಸೌಧ ಹತ್ರ ಯಾವುದೇ ದುರಂತ ಆಗಿಲ್ಲ, ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇಂಥ ದುರಂತ ಆಗಿದೆ.
ಆಗಬಾರ್ದಾಗಿತ್ತು. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದುವರೆಗಿನ ಮಾಹಿತಿ ಪ್ರಕಾರ 47 ಜನ ಗಾಯಗೊಂಡಿದ್ದಾರೆ. ಅವರಿಗೆ ಅದು ಜೀವಾಪಾಯ ಇಲ್ಲ. ಸ್ಟೇಡಿಯಂನಲ್ಲಿ 35,000 ಆಸನದ ವ್ಯವಸ್ಥೆ ಇತ್ತು. 2 ಲಕ್ಷ 3 ಲಕ್ಷ ಜನ ಅಲ್ಲಿ ಸೇರಿದ್ರು. ನಿರೀಕ್ಷಣೆ ಮಾಡಿರಲಿಲ್ಲ. ಹೆಚ್ಚಿನ ಜನ ಯುವಕರೇ ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಘಟನೆಗೆ PM ಮೋದಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಆಗಿರೋ ಘಟನೆ ನಿಜಕ್ಕೂ ಹಾರ್ಟ್ ಬ್ರೇಕಿಂಗ್. ಮೃತರ ಕುಟುಂಬದೊಂದಿಗೆ ನಾವಿದ್ದೀವಿ. ಗಾಯಾಳುಗಳು ಬೇಗ ಹುಷಾರಾಗ್ಲಿ ಅಂತ ಪ್ರಾರ್ಥಿಸ್ತೀನಿ ಅಂತ PM ಹೇಳಿದ್ದಾರೆ. ಸ್ನೇಹಿತರೆ, ಈಗ ಬ್ಲೇಮ್ ಗೇಮ್ ನಡೆಯುತ್ತೆ. ನಮ್ಮ ತಪ್ಪು ನಿಮ್ಮ ತಪ್ಪು ಅಂತೆಲ್ಲ ನಡೆಯುತ್ತೆ. ಆದರೆ ಸ್ನೇಹಿತರೆ, ಬೇಸಿಕ್ ಕಾಮನ್ ಸೆನ್ಸ್. ಮ್ಯಾಚ್ ಆಗಿ 14-15 ಗಂಟೆಗಳ ಒಳಗೆ ಮ್ಯಾಚ್ ಆಗಿದೆ. ಯಾವಾಗ 3ನೇ ತಾರೀಕು ನೈಟ್ ಶುರುವಾಗಿದ್ದು, ರಾತ್ರಿ 12 ಗಂಟೆ ದಾಟ್ ಹೋಗ್ಬಿಟ್ಟಿತ್ತು ಎಲ್ಲ ಮ್ಯಾಚ್ ಮುಗಿಯೋಷ್ಟರಲ್ಲಿ. ಅಷ್ಟೊತ್ತಿಗಾಗಲೇ ಪ್ರೆಸೆಂಟೇಷನ್ ಸೆರೆಮನಿ ಶುರುವಾಗಿಂತ ಮುಂಚೆನೇ ಬೆಂಗಳೂರಲ್ಲಿ ಪಟಾಕಿ, ರೋಡಲ್ಲಿ ಮೆರವಣಿಗೆ ಎಲ್ಲ ರಾತ್ರಿನೇ ಶುರುವಾಗಿ ಹೋಗಿತ್ತು. ಅಲ್ಲೇ ಅಲರ್ಟ್ ಆಗಬೇಕಾಗಿತ್ತು ಪೊಲೀಸರು. ಅಲ್ಲಿಂದ ಇವತ್ತು ಸಂಜೆ 4-5 ಗಂಟೆ ಅಂತ ಹೇಳಿದ್ರೆ ಎಷ್ಟು ಟೈಮ್ ಉಳಿತು? 15-16 ಗಂಟೆ ಟೈಮ್ ಇದೆ ಅಷ್ಟೇ. ಅಷ್ಟರಲ್ಲಿ RCB ಅಂತಹ ತಂಡದ, ವಿರಾಟ್ ಕೊಹ್ಲಿ ಎಲ್ಲ ಇರುವಂತಹ ತಂಡದ ಒಂದು ರೋಡ್ ಶೋ ಬೆಂಗಳೂರಲ್ಲಿ ನಡೆಸೋಕ್ಕಾಗತ್ತಾ? 1.5 ಕೋಟಿ ಹತ್ತಿರ ಜನಸಂಖ್ಯೆ ಇರೋ ನಗರ ಇದು. ಸಣ್ಣ ಜಾಗದಲ್ಲಿ ಕಾನ್ಸಂಟ್ರೇಟೆಡ್ ಪಾಪ್ಯುಲೇಷನ್ ಇದೆ. ಸಿಟಿ ಮಧ್ಯೆ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ, ಮತ್ತು ಹಾರ್ಟ್ ಆಫ್ ದಿ ಸಿಟಿಯಲ್ಲಿ. ಅಲ್ಲಿ ಆ ಸಣ್ಣ ರಸ್ತೆಗಳಲ್ಲಿ ರೋಡ್ ಶೋ ಮಾಡೋಕ್ಕಾಗತ್ತಾ? ಸೆಲೆಬ್ರೇಷನ್ ಪರೇಡ್ ನಡೆಸೋಕ್ಕಾಗತ್ತಾ? ಕಾಮನ್ ಸೆನ್ಸ್ನ ವಿಚಾರ ಅಲ್ವಾ ಇದು? ತಯಾರಿ ಬೇಡವಾ ಇದಕ್ಕೆ? ಕನಿಷ್ಠ 1-2 ದಿನಗಳ ತಯಾರಿ ಬೇಕು ತಾನೆ? ಕ್ರೌಡ್ ಮ್ಯಾನೇಜ್ಮೆಂಟ್ ಹೇಗೆ, ಎಷ್ಟು ಜನ ಬರ್ಬೋದು, ಲೆಕ್ಕಾಚಾರ ಹಾಕ್ಬೇಕು ತಾನೆ? ಮ್ಯಾಪ್ ಹಿಡ್ಕೊಂಡು ಕೂತ್ಕೊಂಡು ಓಕೆ ಯಾವೆಲ್ಲ ರೋಡ್ಗಳನ್ನು ಬ್ಲಾಕ್ ಮಾಡಬೇಕು? ಬೆಂಗಳೂರಿಂದ ಮಾತ್ರ ಬರ್ತಾರಾ? ಬರೀ ಬೆಂಗಳೂರಿನ ಜನ ಸಾಕು ಇಡೀ ಏರಿಯಾ ಬ್ಲಾಕ್ ಆಗಲಿಕ್ಕೆ, ಪೊಲೀಸರು ಕೈ ಮೀರಿ ಹೋಗಲಿಕ್ಕೆ. ಹಂಗಿರ್ಬೇಕಾದ್ರೆ ಬೆಂಗಳೂರು ಅಕ್ಕಪಕ್ಕದಲ್ಲಿ ನಗರಗಳಿದ್ದಾವೆ. ಚಿಕ್ಕಬಳ್ಳಾಪುರ, ರಾಮನಗರ, ಈ ಕಡೆ ಎಲ್ಲ ಕಡೆಯಿಂದಲೂ ಕೂಡ ಜನ ಅಲ್ಲಿಗೆ ಬರ್ತಾರೆ. ಓಕೆ, ಕೊಹ್ಲಿ RCB ಸೆಲೆಬ್ರೇಷನ್ 18 ವರ್ಷಗಳ ಬಳಿಕ ಕಪ್ ಅಂಥೇಳಿ ಭಾವುಕರಾಗಿ ಜನ ಬರ್ತಾರೆ. ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ತಯಾರಿ ಏನಿತ್ತು ಪೊಲೀಸರದು? ಪೊಲೀಸ್ ಇಲಾಖೆ ಹೇಳಿತ್ತು, ಬೆಳಿಗ್ಗೆನೇ ಹೇಳಿತ್ತು, ಇಲ್ಲ ಕ್ಯಾನ್ಸಲ್ ಆಗಿದೆ ಅದೆಲ್ಲ ಇಲ್ಲ ಅಂತ ಹೇಳಿತ್ತು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ಇಲ್ಲ ಅಂತ ಹೇಳಿದರು. ಇಷ್ಟು ಹೇಳಿದ್ಮೇಲೆ ಸರ್ಕಾರಕ್ಕೆ ಗೊತ್ತಿತ್ತಾಗಾದ್ರೆ ಇದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಹಾಗಿದ್ರೂ ಕೂಡ ಸರ್ಕಾರದಲ್ಲಿ ಆಮೇಲೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗಿ ನಡೀಲಿ ಅಂಥೇಳಿ ಪರ್ಮಿಷನ್ ಕೊಡಿಸಿದ್ದು ಯಾರು? ಪೊಲೀಸರು ಡೈಲಿ ಟ್ರಾಫಿಕ್ ಮ್ಯಾನೇಜ್ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ಇಲ್ಲಿ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ಅವ್ರ ಕಡೆಯಿಂದ ಬಂದಿದೆ. ಯಾರಿಗೆ? ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ ಇನ್ಫಾರ್ಮೇಷನ್. ಹೋಮ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ಆಗಲ್ಲ ಅಂಥೇಳಿ. ಹಂಗಿದ್ಮೇಲೂ ಕೂಡ ಸಂಜೆ ಅಷ್ಟೊತ್ತಿಗೆ ಡಿಸಿಷನ್ ಚೇಂಜ್ ಆಗಿದ್ದು ಹೇಗೆ? ಯಾರ ಡಿಸಿಷನ್? ಸರ್ಕಾರದಲ್ಲಿ ಡಿಸಿಷನ್ ತೊಗೊಂಡಿದ್ಯಾ? ಇಲ್ಲ ಮಾಡೋಣ ಅಂಥೇಳಿ ಡಿಸಿಷನ್ ತೊಗೊಂಡಿದ್ದು ಯಾರು? ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಸೆಲೆಬ್ರೇಷನ್ ಮಾಡಬಾರ್ದಾ? ಮಾಡಬೇಕು, ಸೆಲೆಬ್ರೇಟ್ ಮಾಡೋ ವಿಚಾರನೇ. ಆದರೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋಕ್ಕೆ, ಸೇಫ್ಟಿ ಮೇಂಟೈನ್ ಮಾಡೋಕ್ಕೆ, ಆರ್ಗನೈಸ್ಡ್ ವೇಯಲ್ಲಿ ಸಂಘಟಿತ ವಿಧಾನದಲ್ಲಿ ಇದನ್ನು ಮಾಡೋಕ್ಕೆ ಪೊಲೀಸರಿಗೆ, ಅಡ್ಮಿನಿಸ್ಟ್ರೇಷನ್ಗೆ ಟೈಮ್ ಕೊಡಬೇಕಲ್ವಾ? 1-2 ದಿನಗಳ ಟೈಮ್ ಕೊಡಬೇಕಾಗಿತ್ತಾನೆ ಅಟ್ಲೀಸ್ಟ್. ಅವರಿಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ಥರದೊಂದು ವಿಜಯೋತ್ಸವ ಆಚರಿಸೋದಿದೆ, RCB ಪ್ಲೇಯರ್ಸ್ ಬರ್ತಾರೆ ಅಂತ ಹೇಳಿಬಿಟ್ಟು ಟೈಮ್ ಕೊಡಬೇಕಾಗಿತ್ತು ತಾನೆ ಮ್ಯಾನೇಜ್ ಮಾಡೋಕ್ಕೆ. ಆಲ್ ಆಫ್ ಎ ಸಡನ್ ಈಗ ಮಾಡಿ ಅಂತ ಹೇಳಿದ್ರೆ ಅವ್ರು ಎಲ್ಲಿಂದ? ರಿಯಾಕ್ಷನ್ ಟೈಮ್ ಎಲ್ಲಿದೆ ಅವರಿಗೆ ಪೊಲೀಸರಿಗೆ? ಬರೀ ಪೊಲೀಸರನ್ನ ಬ್ಲೇಮ್ ಮಾಡೋಕ್ಕೆ ಆಗಲ್ಲ ಇಲ್ಲಿ. ಆ ಡಿಸಿಷನ್ ತಗೊಂಡಂಥ ಮಹಾನುಭಾವ ಯಾರು ಅಂಥೇಳಿ ಗೊತ್ತಾಗಬೇಕು ಅಷ್ಟೇ. ಹೇಗೇನು ಹೇಳ್ತಾ ಇದ್ದೀವಿ ಸೆಲೆಬ್ರೇಷನ್ ಮಾಡಬಾರ್ದು ಅಂತಲ್ಲ, ಮಾಡಬೇಕು, ಸೆಲೆಬ್ರೇಟ್ ಮಾಡೋ ವಿಚಾರವೇ. ಆದರೆ ಅಟ್ಲೀಸ್ಟ್ 1-2-3 ದಿನಗಳ ಟೈಮ್ ಬೇಕಾಗಿತ್ತು. ನಂತರದಲ್ಲಿ ಆರಾಮಾಗಿ ಒಂದು ಆರ್ಗನೈಸ್ಡ್ ಫ್ಯಾಷನ್ನಲ್ಲಿ ಇದನ್ನು ಮಾಡಬಹುದಾಗಿತ್ತು. ಬೆಳಗಾವಿಯಲ್ಲೂ RCB ಅಭಿಮಾನಿಯೊಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾಗ ಕುಣಿದು ಹೃದಯಾಘಾತ ಆಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸಡನ್ ಕಾರ್ಡಿಯಾಕ್ ಆಕ್ಟಿವಿಟಿ ರೈಸ್ ಮಾಡಿದಾಗ, ಕುಡಿದು ಈ ಥರ ನೃತ್ಯ ಮಾಡಿದಾಗ ಪದೇ ಘಟನೆಗಳಾಗ್ತಾ ಇದೆ. ನಾವು ಕೂಡ ರಿಪೀಟೆಡ್ಲಿ ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಆದರೂ ಕೂಡ ಈ ಥರದ ನಿರಂತರವಾಗಿ ಎಗೇನ್ ನಡೀತಾ ಇದೆ. ಅವ್ರನ್ನ ಮೂಡಲಗಿ ತಾಲೂಕು ಅವರಾದಿ ಗ್ರಾಮದ ಮಂಜುನಾಥ್ ಅಂತ ಗುರುತಿಸಲಾಗಿದೆ. ಮತ್ತೊಂದು ಕಡೆ ತಡರಾತ್ರಿ ಸಂಭ್ರಮಾಚರಣೆ ಮಾಡ್ತಾ ಇದ್ದ ಅಭಿಮಾನಿಗೆ ದುಷ್ಕರ್ಮಿಗಳು ಚಾಕು ಹಾಕಿರೋ ಘಟನೆ ಜಾಲಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಸದ್ಯ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾರೇನು ಮಾಡಿತ್ತು ಅಂತ ತನಿಖೆ ನಡೀತಾ ಇದೆ. ಈ ಎಲ್ಲ ಘಟನೆಗಳಿಂದ 18 ವರ್ಷಗಳ ಬಳಿಕ ಟ್ರೋಫಿ ಗೆದ್ದ ಖುಷಿ ಏನಿತ್ತು, ಸಂಭ್ರಮ ಏನಿತ್ತು, ಅದೆಲ್ಲದರ ಮೇಲೂ ಕೂಡ ಈಗ ಕಲ್ಲು ಹಾಕದಂಗಾಗಿದೆ. ಆ ಖುಷಿಯ ಮೇಲೆ ಕರಿನೆರಳು, ಈ ಸಾವಿನ ಕರಿನೆರಳು ಚಾಚೋ ರೀತಿಯಾಗಿದೆ. ಬಹಳ ಬೇಸರದ ವಿಚಾರ. ಆಟಗಾರರಿಗೆ, ಗೆದ್ದು ಬಂದಿರೋ ಆಟಗಾರರಿಗೆ ಹೇಗೆ ಅನ್ನಿಸ್ತಿರ್ಬೋದು? ಈಗ ವಿರಾಟ್ ಕೊಹ್ಲಿಗೆ ಏನು ಅನ್ನಿಸ್ತಿರ್ಬೋದು? RCB ಟೀಮಿಗೆ ಏನು ಅನ್ನಿಸ್ತಿರ್ಬೋದು? ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಇರೋ RCB ಅಭಿಮಾನಿಗಳಿಗೆ ಅನ್ನಿಸ್ತಿರ್ಬೋದು? ಬೆಂಗಳೂರಿನ ಇಮೇಜ್ಗೆ ಇದರಿಂದ ಆಗಿರೋ ಪೆಟ್ಟೇನು? ಥಿಂಕ್ ಮಾಡಬೇಕಾಗಿರೋ ವಿಚಾರ ಸೀರಿಯಸ್ ಆಗಿ.
ಏನೋ ಸ್ನೇಹಿತರೆ, ಪಿಎಂ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ ಇನ್ನು ನಿಂತಿಲ್ಲ ಅಂತ ಹೇಳ್ತಿರೋ ಹೊತ್ತಲ್ಲೇ ವಾಯುಪಡೆ ದೊಡ್ಡ ಘೋಷಣೆ ಮಾಡಿದೆ. ಜೂನ್ 7ರಿಂದ 8ನೇ ತಾರೀಕಿನವರೆಗೆ ಪಾಕ್ ಗಡಿಯಲ್ಲಿ ದೊಡ್ಡ ಪ್ರಮಾಣದ ಸಮರಾಭ್ಯಾಸವನ್ನ ಮಾಡ್ತೀವಿ ಅಂತ ಹೇಳಿದೆ. ಇದಕ್ಕಾಗಿ ನೋಟಿಸ್ ಟು ಏರ್ಮೆನ್ ಕೂಡ ಹೊರಡಿಸಿದೆ. ರಾಜಸ್ಥಾನದಲ್ಲಿರೋ ಇಂಡೋ ಪಾಕಿಸ್ತಾನ್ ಬಾರ್ಡರ್ನ ಸದರ್ನ್ ಸೆಕ್ಟರ್ನಲ್ಲಿ ಈ ಅಭ್ಯಾಸ ನಡೆಯುತ್ತೆ. ವಾಯುಪಡೆ ಇಶ್ಯೂ ಮಾಡಿರೋ ಈ ನೋಟ್ಯಾಮ್ ಪ್ರಕಾರ ವಾಯು ಅಭ್ಯಾಸ ಜೂನ್ 7ರ ಸಂಜೆ 3:30ರಿಂದ ಶುರುವಾಗಿ ಜೂನ್ 8ರ ರಾತ್ರಿ 9:30 ತನಕ ನಡೆಯುತ್ತೆ. ಸೊ ಈ ಟೈಮ್ನಲ್ಲಿ ನೋಟ್ಯಾಮ್ ನೀಡಿದ ಪ್ರದೇಶದ ಏರ್ ಸ್ಪೇಸ್ನಲ್ಲಿ ಯಾವುದೇ ರೀತಿಯ ವಿಮಾನ ಹಾರಾಟ ಮಾಡೋ ಹಾಗಿಲ್ಲ. ಈ ನೋಟ್ಯಾಮ್ ಅನ್ನ ಏವಿಯೇಷನ್ ಅಧಿಕಾರಿಗಳಿಗೆ ಕೊಡಲಾಗಿದೆ. ಇನ್ನು ಈ ಅಭ್ಯಾಸದಲ್ಲಿ ರಫೇಲ್, ಮಿರಾಜ್ 2000 ಮತ್ತು ಸುಖೋಯ್ Su-30 ಏರ್ ಕ್ರಾಫ್ಟ್ಗಳು ಸೇರಿ ಅನೇಕ ಫ್ರಂಟ್ ಲೈನ್ ಫೈಟರ್ ಜೆಟ್ಸ್ ಕೂಡ ಪಾಲ್ಗೊಳ್ಳಲಿವೆ. ಸರ್ವೆಲೆನ್ಸ್ ಏರ್ ಕ್ರಾಫ್ಟ್ಸ್ ಮತ್ತು ಡ್ರೋನ್ಸ್ ಹಾಗೂ ಇತರ ಅಗತ್ಯ ಸಪೋರ್ಟ್ ಸಿಸ್ಟಮ್ ಕೂಡ ಇದರಲ್ಲಿ ಸೇರಿರ್ತವೆ ಅಂತ ವಾಯುಪಡೆ ಹೇಳಿದೆ. ಇದರ ಉದ್ದೇಶ ಏನು ಅಂತ ವಾಯುಪಡೆ ಹೇಳಿಲ್ಲ. ಆದರೆ ಸಾಮಾನ್ಯವಾಗಿ ನಡೆಸೋ ವಾಯು ಅಭ್ಯಾಸದ ಭಾಗವಾಗಿ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಕರೆಕ್ಟಾಗಿ 1 ತಿಂಗಳ ಹಿಂದೆ ಕೂಡ ಇದೇ ರೀತಿ ನೋಟ್ಯಾಮ್ ಹೊರಡಿಸಲಾಗಿತ್ತು. ಮೇ 7ನೇ ತಾರೀಕು ಭಾರತ ಆಪರೇಷನ್ ಸಿಂಧೂರ್ ಲಾಂಚ್ ಮಾಡೋಕ್ಕೂ ಮುನ್ನ ಇದೇ ರೀತಿ ಜಾರಿ ಮಾಡಲಾಗಿತ್ತು. ಅದರ ಬೆನ್ನಿಗೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿಯಾಗಿತ್ತು. ಇದೀಗ ಅದೇ ದಿನಾಂಕದಂದು ಅದೇ ನೋಟ್ಯಾಮ್ ಜಾರಿ ಮಾಡಲಾಗಿದೆ. ಇತ್ತ ಪಿಎಂ ನರೇಂದ್ರ ಮೋದಿ ಕೂಡ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಅದೆಲ್ಲ ಮುಗಿದ ಬಳಿಕ ಇದೇ ಮೊದಲ ಬಾರಿಗೆ ಈ ಮೀಟಿಂಗ್ ಆಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಳೆದ ವಾರವಷ್ಟೇ ಗಡಿ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗಿತ್ತು. ಮತ್ತೊಮ್ಮೆ ಆಪರೇಷನ್ ಸಿಂಧೂರ್ ಬಳಿಕ ಲಾಸ್ಟ್ ವೀಕ್ ಸೇನೆ ಕೂಡ ನಾವು ಹೈ ಅಲರ್ಟ್ ನಲ್ಲಿ ಇದ್ದೀವಿ, ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಆಗಿದೆ ಅಂತ ಹೇಳಿತ್ತು. ಈ ಮಧ್ಯೆ ಈಗ ವಾಯುಪಡೆಯ ಈ ದೊಡ್ಡ ಘೋಷಣೆ ಮತ್ತು ಪಿಎಂ ನರೇಂದ್ರ ಮೋದಿ ಅವರ ಈ ಇಂಪಾರ್ಟೆಂಟ್ ಮೀಟಿಂಗ್ ಮತ್ತೆ ಎಲ್ಲರ ಗಮನ ಸೆಳೀತಾ ಇದೆ. ಮತ್ತೊಂದು ಕಡೆ ಭಾರತೀಯ ಸೇನೆ ಆಪರೇಷನ್ ಶಿವ ಹೆಸರಲ್ಲಿ ಹೊಸ ಕಾರ್ಯಾಚರಣೆ ಶುರು ಮಾಡಿದೆ. ಅಮರನಾಥ ಯಾತ್ರೆ ಸ್ಮೂತ್ ಆಗಿ ನಡೀಲಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆ ಶುರು ಮಾಡಲಾಗಿದೆ. ಜುಲೈ 3ರಿಂದ ಅಮರನಾಥ ಯಾತ್ರೆ ಶುರುವಾಗಲಿದ್ದು ಭರ್ತಿ 38 ದಿನಗಳವರೆಗೆ ಆಗಸ್ಟ್ 9ನೇ ತಾರೀಕಿನ ತನಕ ಈ ಯಾತ್ರೆ ನಡೆಯುತ್ತೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಯಾತ್ರೆಯ ಮಾರ್ಗ, ಬೇಸ್ ಕ್ಯಾಂಪ್ಸ್, ಸೂಕ್ಷ್ಮ ಪ್ರದೇಶಗಳಲ್ಲಿ ಸುಮಾರು 50,000ಕ್ಕೂ ಅಧಿಕ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಸರ್ವೆಲೆನ್ಸ್ಗಾಗಿ ಡ್ರೋನ್ಸ್ ಮತ್ತು ಹೆಲಿಕಾಪ್ಟರ್ಸ್ ಅನ್ನ ಕೂಡ ಬಳಕೆ ಮಾಡಲಾಗಿದೆ. ಹಾಗೆ ಯಾತ್ರಾರ್ಥಿಗಳ ತಪಾಸಣೆಗೆ ಬಾಡಿ ಸ್ಕ್ಯಾನರ್, ಸಿಸಿಟಿವಿ ಕ್ಯಾಮೆರಾ ಸೇರಿದ ಹಾಗೆ 3 ಹಂತದ ಭದ್ರತಾ ವ್ಯವಸ್ಥೆ ಮಾಡೋಕೆ ತಯಾರಿ ಮಾಡಿಕೊಂಡಿದ್ದಾರೆ. ಮತ್ತು ರಿಜಿಸ್ಟರ್ ಆಗಿರೋ ಎಲ್ಲ ಯಾತ್ರಾರ್ಥಿಗಳಿಗೆ ಅವರ ರಿಯಲ್ ಟೈಮ್ ಟ್ರ್ಯಾಕ್ ಮಾಡೋಕೆ RFID ಟ್ಯಾಗ್ಸ್ ಕೊಡಲಾಗಿದೆ. ಈಗ ಆಲ್ರೆಡಿ ಭದ್ರತಾ ಪಡೆಗಳು ಅಮರನಾಥ ಯಾತ್ರೆಯ ಮಾರ್ಗದಲ್ಲಿ 3D ಮ್ಯಾಪಿಂಗ್ ಕೂಡ ನಡೆಸಿದ್ದಾರೆ ಮತ್ತು ರೆಗ್ಯುಲರ್ ಮಾಕ್ ಡ್ರಿಲ್ ಕೂಡ ನಡೆಸ್ತಾ ಇದ್ದಾರೆ. ನಿಮ್ಮ ಗಮನಕ್ಕಿರಲಿ, ಅಮರನಾಥ ಯಾತ್ರೆಯ ದಾರಿ ಕೂಡ ಈ ದಾಳಿ ಆಯ್ತಲ್ಲ ಪಹಲ್ಗಾಮ್, ಅದರ ಪಕ್ಕದಲ್ಲೇ ಸಾಗಿ ಹೋಗುತ್ತೆ. ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಲೀಡರ್ ಬಿಲಾವಲ್ ಭುಟ್ಟೋ ಜರ್ದಾರಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇರುತ್ತೆ. ಈ ಮನುಷ್ಯ ಈಗ ವಿಶ್ವಸಂಸ್ಥೆಯ ಪ್ರೆಸ್ ಬ್ರೀಫಿಂಗ್ ನಲ್ಲಿ ಮುಖಭಂಗ ಆಗಿದೆ. ಪ್ರೆಸ್ ಕಾನ್ಫರೆನ್ಸ್ ವೇಳೆ ಪಹಲ್ಗಾಮ್ ಉಗ್ರ ದಾಳಿಯನ್ನ ರಾಜಕೀಯಗೊಳಿಸಲಾಗ್ತಾ ಇದೆ, ಇದನ್ನ ಬಳಸಿಕೊಂಡು ಭಾರತದ ಮುಸ್ಲಿಮರನ್ನ ಕೆಟ್ಟದಾಗಿ ಬಿಂಬಿಸಲಾಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಅಲ್ಲಿದ್ದ ಪತ್ರಕರ್ತರು ಜರ್ದಾರಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಮುಸ್ಲಿಮರನ್ನ ಕೆಟ್ಟದಾಗಿ ಬಿಂಬಿಸೋಕೆ ಪಹಲ್ಗಾಮ್ ದಾಳಿ ಬಳಸಲಾಗ್ತಾ ಇದೆ ಅಂತ ನೀವು ಹೇಳ್ತೀರಾ, ಆದರೆ ಭಾರತದಲ್ಲಿ ಮುಸ್ಲಿಂ ಅಧಿಕಾರಿಗಳೇ ಆಪರೇಷನ್ ಸಿಂಧೂರ್ ಬಗ್ಗೆ ಆರ್ಮಿ ಬ್ರೀಫಿಂಗ್ ಕೊಟ್ಟಿದ್ದಾರಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಜರ್ದಾರಿಗೆ ತಬ್ಬಿಬ್ಬಾಯ್ತು, ಏನ್ ಹೇಳಬೇಕಂತ ಗೊತ್ತಾಗಿಲ್ಲ. ಹೌದು, ನೀವು ಹೇಳಿರೋದು ನಿಜ ಅಂತ ಹೇಳಿದ್ದಾರೆ. ಏನ್ ಹೇಳಬೇಕು ಅಂತ ತೋಚದೆ. ಏನೋ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಹಣ ಹರಿದು ಬರೋದು ಮುಂದುವರೆದಿದೆ. ಇದೀಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಪಾಕಿಸ್ತಾನಕ್ಕೆ ಸುಮಾರು $800 ಮಿಲಿಯನ್ ಸಾಲ ಕೊಡೋಕೆ ಒಪ್ಪಿಗೆ ಕೊಟ್ಟಿದೆ. ಭಾರತದ ಆಕ್ಷೇಪದ ನಡುವೆ ಕೂಡ ಪಾಕಿಸ್ತಾನಕ್ಕೆ ADB ದುಡ್ಡು ಕೊಡೋಕೆ ಅಪ್ರೂವಲ್ ಕೊಟ್ಟಿದೆ. ಮೇ ತಿಂಗಳಲ್ಲಿ IMF ಸುಮಾರು $1 ಬಿಲಿಯನ್ ಸಾಲವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಇದಕ್ಕೀಗ ಭಾರತ ಕಳವಳ ವ್ಯಕ್ತಪಡಿಸಿದೆ. ADB ಕೊಟ್ಟಿರೋ ಸಾಲವನ್ನ ಪಾಕಿಸ್ತಾನ ದುರುಪಯೋಗ ಪಡಿಸಿಕೊಳ್ಳಬಹುದು ಅಂತ ಹೇಳಿದೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ. ಸಂವಿಧಾನದ ಆರ್ಟಿಕಲ್ 19(1)A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಮಾಡಿಕೊಡುತ್ತೆ, ಡೌಟ್ ಇಲ್ಲ. ಆದರೆ ಒಂದಷ್ಟು ನಿರ್ಬಂಧಗಳಿವೆ. ಭಾರತೀಯ ಸೇನೆ ವಿರುದ್ಧ ಮಾನಹಾನಿಕರ ಹೇಳಿಕೆ ಕೊಡೋ ಸ್ವಾತಂತ್ರ್ಯ ಇದರಲ್ಲಿ ಸೇರಿಲ್ಲ ಅಂತ ಹೇಳಿದೆ. 2022ರಲ್ಲಿ ರಾಜಸ್ಥಾನದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆ ವೇಳೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಅರುಣಾಚಲ ಪ್ರದೇಶದಲ್ಲಿ ಚೀನಾ ಪಡೆಗಳು ಭಾರತದ ಯೋಧರನ್ನ ಥಳಿಸಿದ್ದಾರೆ
ಅಂತ ಹೇಳಿದ್ರು. ಪೆಡ್ತಿನ್ ಬಂದಿದ್ದಾರೆ ಯೋಧರು ಅಂತ. ಇದಕ್ಕೆ ಉತ್ತರ ಪ್ರದೇಶದಲ್ಲಿ ರಾಹುಲ್ ವಿರುದ್ಧ ಮಾನಹಾನಿ ಕೇಸ್ ದಾಖಲಾಗಿತ್ತು. ಸೇನೆಯ ಮರ್ಯಾದೆ ಕಳೆದಿದ್ದಾರೆ ಅಂತ ರಾಹುಲ್ ಗಾಂಧಿಗೆ ಟ್ರಯಲ್ ಕೋರ್ಟ್ ಸಮನ್ಸ್ ಜಾರಿ ಮಾಡಿತ್ತು. ಇದನ್ನು ಪ್ರಶ್ನಿಸಿ ರಾಹುಲ್ ಗಾಂಧಿ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸಮನ್ಸ್ ರದ್ದು ಮಾಡಿ ಅಂತ ಕೇಳಿದ್ರು. ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ ರಾಹುಲ್ರನ್ನ ಈ ರೀತಿ ತರಾಟೆಗೆ ತಗೊಂಡಿದೆ. ಜೊತೆಗೆ ರಾಹುಲ್ ಪರವಾಗಿ ಹಾಕಲಾಗಿದ್ದ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಏನೋ ಕರ್ನಾಟಕದಲ್ಲಿ ಮುಂಗಾರು ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಗುತ್ತಿಗಾರು ಅನ್ನೋ ಕಡೆ ಅತಿ ಹೆಚ್ಚು 55.5 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನಗಳ ಕಾಲ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಚದುರಿದಂತೆ ಸಾಧಾರಣ ಮಳೆ, ದಕ್ಷಿಣ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ರಾಜ್ಯದ ಇತರ ಭಾಗಗಳಲ್ಲಿ ಒಣಹವೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಏನೋ ದೇಶದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಹೊಸದಾಗಿ 276 ಕೋವಿಡ್ ಕೇಸಸ್ ರಿಪೋರ್ಟ್ ಆಗಿವೆ. ಒಟ್ಟು ಕೇಸಸ್ ಆಕ್ಟಿವ್ ಕೇಸಸ್ 4302 ದಾಟಿದೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಕೊರೋನಾದಿಂದ 7 ಸಾವು ಸಂಭವಿಸಿದ್ದು ಒಟ್ಟು ಮೃತರ ಸಂಖ್ಯೆ 44ಕ್ಕೆ ಏರಿಕೆಯಾಗಿದೆ. ಇತ್ತ ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 53 ಕೋವಿಡ್ ಪ್ರಕರಣಗಳು ವರದಿಯಾಗಿವೆ. ಇದರೊಂದಿಗೆ ರಾಜ್ಯದ ಒಟ್ಟು ಆಕ್ಟಿವ್ ಕೊರೋನಾ ಕೇಸಸ್ ಸಂಖ್ಯೆ 324ಕ್ಕೆ ರೀಚ್ ಆಗಿದೆ. ಏನೋ ಭಾರತದ ಷೇರುಪೇಟೆ ಇವತ್ತು ಗ್ರೀನ್ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 260 ಪಾಯಿಂಟ್ಸ್ ರೈಸ್ ಆಗಿ 80,998ಕ್ಕೆ ತಲುಪಿದೆ. ನಿಫ್ಟಿ 77 ಪಾಯಿಂಟ್ ಜಾಸ್ತಿಯಾಗಿ 24,620ಕ್ಕೆ ರೀಚ್ ಆಗಿದೆ. ಹೆವಿವೇಟ್ ಕಂಪನಿಗಳಾದ HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್ ಮತ್ತು ಇನ್ಫೋಸಿಸ್ ಮಾರುಕಟ್ಟೆಗೆ ಬಲ ಕೊಟ್ಟವು. ಹೂಡಿಕೆದಾರರು ಒಂದೇ ಸೆಷನ್ ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಅತ್ತ ಹೂಡಿಕೆದಾರರು ಅಮೆರಿಕ ಮತ್ತು ಚೀನಾ ಮಧ್ಯೆ ವ್ಯಾಪಾರದ ಮಾತುಕತೆ ಮತ್ತು ಯುರೋಪಿಯನ್ ಒಕ್ಕೂಟ ಹಾಗೂ ಅಮೆರಿಕ ನಡುವಿನ ಉದ್ವಿಗ್ನತೆಯನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಇತ್ತ RBIನ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಮೀಟಿಂಗ್ ಶುರುವಾಗಿದೆ. 6ನೇ ತಾರೀಕು ಅವರು ಔಟ್ಕಮ್ ಅನ್ನ ಹೇಳ್ತಾರೆ. ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರ ಬಗ್ಗೆ ಡಿಸಿಷನ್ ಹೇಳ್ತಾರೆ MPC ಅವರು. ಏನೋ ಬಜಾಜ್ ಫಿನ್ಸಾವ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಟೈಟನ್ ಕಂಪನಿ ಮತ್ತು ಲಾಸನ್ ಅಂಡ್ ಟ್ಯೂಬ್ರೋ ರೆಡ್ನಲ್ಲಿದ್ವು. ಭಾರತಿ ಏರ್ಟೆಲ್, ಇಂಡಸ್ಇಂಡ್ ಬ್ಯಾಂಕ್, ಟೆಕ್ ಮಹೀಂದ್ರಾ, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಟಾಟಾ ಮೋಟಾರ್ಸ್ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 29 ಪೈಸೆ ಇಳಿಕೆಯಾಗಿ 85 ರೂಪಾಯಿ 90 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 120 ರೂಪಾಯಿ ಕಮ್ಮಿಯಾಗಿ 96,747 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 110 ರೂಪಾಯಿ ಕಮ್ಮಿಯಾಗಿ 88,620 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 520 ರೂಪಾಯಿ ಹೆಚ್ಚಾಗಿ 1,980 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.